ನೀಲು ಯಾಕಮ್ಮ ಕಣ್ಣೀರು? ನನಗೆ ಈ ಜಾಗಕ್ಕೆ ಬಂದ್ರೇನೆ ಅಣ್ಣ ನೆಮ್ಮದಿ ಸಿಗೋದು. ಆಗಿರೋದನ್ನೆಲ್ಲ ಮರೆತು ನೀನು ಆ ಮನೇಲಿ ನೆಮ್ಮದಿಯಾಗಿದೆಯಾ ಅಂದ್ಕೊಂಡಿದ್ದೆ. ಅಣ್ಣ ನನ್ಗೆ ಅಷ್ಟೆಲ್ಲ ಅನ್ಯಾಯ ಮಾಡಿರೋರ್ ಮನೆಯಲ್ಲಿ ಎಲ್ಲನೂ ಮರೆತು ನಾನು ಹೇಗಣ್ಣ ನೆಮ್ಮದಿಯಾಗಿರಕ್ಕೆ ಸಾಧ್ಯ? ನಾನು ಆ ಮನೆಗೆ ಸೊಸೆಯಾಗಿ ಹೋಗಿರೋದು ಆ ಮನೆನ ಬೆಳಗೋದಿಕ್ಕಲ್ಲ, ಸರ್ವನಾಶ ಮಾಡೋದಕ್ಕೆ. ಅವರೆಲ್ಲ ಎಲ್ಲಾನು ಮರೆತು ನೆಮ್ಮದಿಯಾಗಿರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ಇನ್ನೂ ಆ ಜ್ವಾಲಾಮುಖಿ ಹತ್ತೆ ಉರಿತಾ ಇದೆ. ಅದು ಯಾವಾಗ ಸ್ಫೋಟ ಆಗತ್ತೆ ಅಂತ ಗೊತ್ತಿಲ್ಲ ಅಣ್ಣ. ಅದಕ್ಕಿಂತ ಮುಂಚೆ ನಾನೆಲ್ಲದಕ್ಕೂ ರೆಡಿ ಆಗ್ತಾ ಇದ್ದೀನಿ. ಮೊದಲನೇದಾಗಿ ಅವ್ರ ಮಗ ಸಿದ್ದೇಗೌಡ, ಅವನನ್ನ ಅವರಿಂದ ದೂರ ಮಾಡಿದ್ದೀನಿ. ಈಗ ಅವ್ರ ಮಗಳು ಸಿಂಚನ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಅವಳೀಗ ತುಂಬ ಗರ್ಭಿಣಿ. ನನ್ನ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಸಮಯ ಅಣ್ಣ. ಏನಮ್ಮ ಹೇಳ್ತಾ ಇದೀಯ ನೀಲು? ಹೌದಣ್ಣ, ಆ ಸಿಂಚನ ಹೊಟ್ಟೆಯಲ್ಲಿ ಅವ್ರ ವಂಶದ ಕುಡಿ ಬೆಳೀತಾ ಇದೆ. ಅದಕ್ಕೆ ಅವ್ರ ತುಂಬಾ ಸಂತೋಷವಾಗಿದ್ದಾರೆ. ಆ ಸಂತೋಷನ ಕೊನೆಗಾಣಿಸ್ಬೇಕಂದ್ರೆ ಆ ವಂಶದ ಕುಡಿ ಹೊರಗಡೆ ಬರಬಾರ್ದು. ಅವ್ರ ವಂಶ ಉದ್ಧಾರ ಆಗ್ಬಾರ್ದು. ಅವಳ ಜೊತೆಲೆ ಅವಳ ಮಗಳು ಸತ್ರೇನೆ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಅಣ್ಣ. ನಾನು ಅನುಭವಿಸಿರೋ ನೋವನ್ನ ಅವರು ಡಬ್ಬಲ್ ಅನುಭವಿಸ್ಬೇಕು. ಆಗ್ಲೇ ನನ್ನ ಮನಸ್ಸಿಗೆ ತೃಪ್ತಿ ಸಿಗೋದು ಅಣ್ಣ. ಅದಕ್ಕೆ ಅಣ್ಣ ಅವಳ ಕಥೆನ ಮುಗಿಸ್ಬಿಡ. ನೀನು ಹೇಳ್ದಾಗ ಮಾಡ್ಬೋದು ನೀಲು, ಆದರೆ ಆಮೇಲೆ ಅವ್ರಿಗೆ ಅನುಮಾನ ಬಂದರೆ? ಇಲ್ಲೇ ಅಣ್ಣ ನಮ್ಮ ಬುದ್ಧಿವಂತಿಕೆನ ತೋರಿಸ್ಬೇಕಾಗಿರೋದು. ಅವಳು ಸಾಯೋ ಹಾಗಿರ್ಬೇಕು, ಆದರೆ ಅದು ಆಕಸ್ಮಿಕವಾಗಿರ್ಬೇಕು. ಯಾರ ಮೇಲೂ ಅನುಮಾನ ಬರಬಾರ್ದು. ಹಾಗೆ ಅವಳ ಕಥೆನ ಮುಗಿಸ್ಬೇಕು. ಈಗ ಏನು ಮಾಡೋಣ ಅಂತೀಯ? ಈಗ ಅವಳ ಜೀವನದಲ್ಲಿ ಏನೂ ಸರಿಯಿಲ್ಲ ಅಣ್ಣ. ಗಂಡ ಕೆಲ್ಸಕ್ಕೆ ಬಾರದೇ ಇರೋನು, ನಾಲಾಯಕ್. ಅದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಎಲ್ಲ ಹೊರಗಡೆ ಹೋಗಿದ್ದಾಳೆ. ಅವಳು ಎಲ್ಲಿ ಹೋಗಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ರೆಡಿಯಾಗಿರೋಣ.